ಹಾಯ್! ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬ ಈಸಿಯಾಗಿ ಹೇಗೆ ವಾಟರ್ ಪ್ರೂಫ್ ಮೇಕಪ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಕೊಡೋ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಯೂಸ್ ಮಾಡಿ ನಿಮ್ಮ ಹತ್ರ ಇರೋ ಯಾವುದೇ ಫೌಂಡೇಶನ್ನ ಕೂಡ ನೀವು ವಾಟರ್ ಪ್ರೂಫನ್ನಾಗಿ ಮಾಡ್ಬೋದು. ಹಾಗೆ ವಿಡಿಯೋ ಎಂಡಲ್ಲಿ ವಾಟರ್ ಪ್ರೂಫ್ ಟೆಸ್ಟ್ ಕೂಡ ಮಾಡೋಣ. ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಸೊ ಮೇಕಪ್ಪನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾವು ಸ್ಕಿನ್ ಕೇರ್ನ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾನು ಪ್ಲಮ್ ಅವರ ಲಿಪ್ ಕೇರ್ನ ಹಚ್ಕೊಂಡು ನಂತರ ನಾನು ರೋಸ್ ವಾಟರ್ನ ಆ್ಯಸ್ ಅ ಟೋನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪಾಂಡ್ಸ್ ಅವರ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ವಾಟರ್ ಪ್ರೂಫ್ ಮೇಕಪ್ ಮಾಡೋದಕ್ಕೆ ಆದಷ್ಟು ಮ್ಯಾಟಿಫೈಯಿಂಗ್ ಪ್ರೈಮರ್ಸ್ ಅಥವಾ ಜೆಲ್ ಬೇಸ್ಡ್ ಪ್ರೈಮರ್ಸ್ನ ಯೂಸ್ ಮಾಡಬೇಕಾಗತ್ತೆ, ಅಥವಾ ನೀವು ಸಿಲಿಕಾನ್ ಬೇಸ್ಡ್ ಪ್ರೈಮರ್ಸ್ನ ಕೂಡ ಯೂಸ್ ಮಾಡ್ಬೋದು. ಬಟ್ ಕ್ರೀಮ್ ಅಥವಾ ಆಯಿಲ್ ಬೇಸ್ಡ್ ಮಾಯ್ಶ್ಚರೈಸರ್ಸ್ ಆಗಲಿ ಪ್ರಾಡಕ್ಟ್ಸ್ ಆಗಲಿ ಅವಾಯ್ಡ್ ಮಾಡಬೇಕಾಗತ್ತೆ. ಈ ರೀತಿ ನೀಟಾಗಿ ನಾನು ಮಾಯ್ಶ್ಚರೈಸರ್ನ ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ. ನೆಕ್ಸ್ಟ್ ನಾನಿಲ್ಲಿ ಲ್ಯಾಕ್ಮೆ ಅವರ ಜೆಲ್ ಬೇಸ್ಡ್ ಪ್ರೈಮರ್ನ ಯೂಸ್ ಮಾಡ್ತೀನಿ. ಇದನ್ನು ನಾನು ನನ್ನ ಬ್ಯಾಕ್ ಆಫ್ ದ ಹ್ಯಾಂಡ್ ಈ ರೀತಿ ಅಪ್ಲೈ ಮಾಡಿಕೊಂಡು ವಾರ್ಮ್ ಅಪ್ ಮಾಡಿ ನಂತರ ನಾನು ನನ್ನ ಫೇಸ್ಗೆ ಹಚ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಪ್ರತಿಯೊಂದು ಸ್ಟೆಪ್ ಆದಮೇಲೂ ಕೂಡ ಒಂದು 2 ನಿಮಿಷ ನಾವು ಬಿಡಬೇಕಾಗತ್ತೆ, ಅದು ನೀಟಾಗಿ ಸೆಟ್ ಆಗೋದಕ್ಕೆ. ಮಾಯ್ಶ್ಚರೈಸರ್ ಆದಮೇಲೆ 2 ನಿಮಿಷ, ಹಾಗೆ ಪ್ರೈಮರ್ ಆದಮೇಲೂ ಕೂಡ 2 ನಿಮಿಷ ಬಿಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಬಂದು ಒಂದು ವಾಟರ್ ಬೇಸ್ಡ್ ಆಗಿರುತ್ತೆ. ಈ ಆರೆಂಜ್ ಕರೆಕ್ಟರ್ನ ನಾನು ನನ್ನ ಬಾಯಿಯ ಸುತ್ತ, ಕಣ್ಣಿನ ಕೆಳಗೆ ಹಾಗೆ ನನ್ನ ಹಣೆಯ ಮೇಲೆ ಹಚ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಫಾರೆವರ್ 52 ಪ್ರೋ ಆರ್ಟಿಸ್ಟ್ ಫೌಂಡೇಶನ್ ಇನ್ ದ ಶೇಡ್ ಪೀಕ್ಯಾನನ್ನು ಬಳಸಿ ನಾನು ನನ್ನ ಫೇಸ್ಗೆ ಈ ರೀತಿ ಡಾಟ್ಸನ್ನು ಇಟ್ಕೊಂಡು ಒಂದು ಬ್ಯೂಟಿ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಈ ಬ್ಯೂಟಿ ಬ್ಲೆಂಡರ್ ಬಂದು ಡ್ಯಾಂಪ್ ಆಗಿರುತ್ತೆ. ಇದರಿಂದ ನಾನು ನೀಟಾಗಿ ಸ್ವಲ್ಪನೇ ಹಚ್ಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನಾವು ಬ್ಲೆಂಡಿಂಗ್ಗೆ ಸ್ವಲ್ಪ ಟೈಮ್ನ ಕೊಟ್ಟು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ಮೆಬಿಲಿನ್ ಫಿಟ್ ಮಿ ಅವರ ಒಂದು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 40. ನನ್ನ ಕಣ್ಣಿನ ಕೆಳಗೆ ಹಾಗೆ ಐಲಿಡ್ಸ್ನ ಸ್ವಲ್ಪ ಕನ್ಸೀಲ್ ಮಾಡ್ಕೊಳ್ಳೋದಕ್ಕೆ. ಇದು ಕೂಡ ಒಂದು ವಾಟರ್ ಬೇಸ್ಡ್ ಕನ್ಸೀಲರ್ ಆಗಿರುತ್ತೆ. ನಾನಿಲ್ಲಿ ಯಾವುದೇ ರೀತಿ ಕ್ರೀಮ್ ಅಥವಾ ಆಯಿಲ್ ಬೇಸ್ಡನ್ನು ಯೂಸ್ ಮಾಡ್ತಿಲ್ಲ. ಈಗ ಒಂದು ಟಿಪ್ ಕೊಡೋದಾದರೆ, ನಾನಿಲ್ಲಿ ಫೌಂಡೇಶನ್ನ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿದ ನಂತರ ಒಂದು ಸೆಟ್ಟಿಂಗ್ ಸ್ಪ್ರೇನ ತಗೊಂಡು ಈ ರೀತಿ ಅದನ್ನು ಮತ್ತಷ್ಟು ಸೆಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹಾಗೆ ನೀವು ಡ್ರೈ ಆಗೋದಕ್ಕೆ ಕೂಡ ಬಿಡ್ಬೋದು, ಅಥವಾ ಈ ರೀತಿ ಬ್ಯೂಟಿ ಬ್ಲೆಂಡರಲ್ಲಿ ಅದನ್ನು ಬ್ಲೆಂಡ್ ಕೂಡ ಮಾಡ್ಬೋದು. ಇದು ಕೂಡ ನಮ್ಮ ಮೇಕಪ್ ವಾಟರ್ ಪ್ರೂಫ್ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಫೌಂಡೇಶನ್ನ ಅದೇ ಪ್ಲೇಸಲ್ಲಿ ಲಾಕ್ ಮಾಡುತ್ತೆ. ನೆಕ್ಸ್ಟ್ ನಾನು ಫಾರೆವರ್ 52 ಅವರ ಒಂದು ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮೇಕಪ್ನ ಸೆಟ್ ಮಾಡೋದಕ್ಕೆ. ಫಸ್ಟು ನಾನಿಲ್ಲಿ ನನ್ನ ಬ್ಯಾಕ್ ಆಫ್ ದ ಹ್ಯಾಂಡ್ ಅದನ್ನು ನೀಟಾಗಿ ಈವನ್ ಔಟ್ ಮಾಡಿಕೊಂಡು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾವು ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಥವಾ ವಾಟರ್ ಪ್ರೂಫ್ ಅಥವಾ ಟ್ರಾನ್ಸ್ಫರ್ ಪ್ರೂಫ್ ಆಗಿರಬೇಕು ಅಂತ ಹೇಳಿದ್ರೆ ಪೌಡರ್ ಲಾಕಿಂಗ್ ಬಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಈ ರೀತಿ ನೀಟಾಗಿ ಸಫಿಷಿಯೆಂಟ್ ಪೌಡರ್ನ ನಾವು ಅಪ್ಲೈ ಮಾಡಿ ಬ್ಲೆಂಡ್ ಮಾಡಬೇಕಾಗತ್ತೆ. ನಮ್ಮ ಮೇಕಪ್ ವಾಟರ್ ಪ್ರೂಫ್ ಆಗೋದಕ್ಕೆ ಒಂದು ಟ್ರಿಕ್ ಹೇಳೋದಾದರೆ, ನಾವು ಪೌಡರ್ನ ಸೆಟ್ ಮಾಡಿದ ನಂತರ ಈ ರೀತಿ ವಾಟರ್ನ ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾವು ವಾಟರ್ನ ಸ್ಪ್ರೇ ಮಾಡೋದ್ರಿಂದ ಫೇಸ್ ಸ್ವಲ್ಪ ಕೂಲ್ ಆಗೋದ್ರ ಜೊತೆಗೆ ನಮ್ಮ ಫೌಂಡೇಶನ್ ಹಾಗೆ ಪೌಡರ್ ತುಂಬ ಸ್ಟ್ರಾಂಗ್ ಆಗಿ ಫೇಸಲ್ಲಿ ಲಾಕ್ ಆಗತ್ತೆ. ನಾವು ವಾಟರನ್ನು ಸ್ಪ್ರೇ ಮಾಡಬೇಕಾದ್ರೆ ಆದಷ್ಟು 1 ಆರ್ಮ್ ಡಿಸ್ಟೆನ್ಸಲ್ಲೇ ಇಟ್ಕೊಂಡು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಫೇಸ್ ಮೇಲೆ ವಾಟರ್ ಬಂದು ಒಂದು ಸಾಫ್ಟ್ ಮಿಸ್ಟ್ ಥರ ಸೆಟ್ ಆಗುತ್ತೆ. ಸೊ ಸ್ಪ್ರೇ ಮಾಡಿಕೊಂಡು ಅದು ಡ್ರೈ ಆದ ನಂತರ ನಾನು ಮತ್ತೊಂದು ಸಲ ನನ್ನ ಬ್ಯೂಟಿ ಬ್ಲೆಂಡರಲ್ಲಿ ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಮೆಬಿಲಿನ್ ಫಿಟ್ ಮಿ ಅವರ ಕಾಂಪ್ಯಾಕ್ಟಿಂದ ಮತ್ತೊಂದು ಸಲ ತುಂಬ ಲೈಟಾಗಿ ನನ್ನ ಮೇಕಪ್ನ ಸೆಟ್ ಮಾಡ್ಕೋತೀನಿ. ಈ ರೀತಿ ನಾವು ಪೌಡರಿಂದ ಡಬಲ್ ಲಾಕ್ ಮಾಡೋದ್ರಿಂದ
ನಮ್ಮ ಮೇಕಪ್ ನಮ್ಮ ಫೇಸ್ ಮೇಲೆ ಸ್ಟ್ರಾಂಗ್ ಆಗಿ ಸೆಟ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪ್ಯಾಕ್ ಅವರ ಐಬ್ರೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೋತೀನಿ. ನಾವು ವಾಟರ್ ಪ್ರೂಫ್ ಮೇಕಪ್ ಮಾಡ್ಕೊಳ್ಳುವಾಗ ಬರೀ ಬೇಸ್ ಅಲ್ಲದೆ ನಾವು ನಮ್ಮ ಅದರ್ ಪ್ರಾಡಕ್ಟ್ಸ್ನ ಕೂಡ, ಅಂದರೆ ಐಲೈನರ್, ಮಸ್ಕಾರಾ, ಐಬ್ರೋಸ್ನ ಫಿಲ್ ಮಾಡೋದಕ್ಕೆ ಕೂಡ ನಾವು ವಾಟರ್ ಪ್ರೂಫ್ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ನನ್ನ ಐ ಶ್ಯಾಡೋನ ಕ್ರಿಯೇಟ್ ಮಾಡೋದಕ್ಕೆ ಯು ಕ್ಯಾನ್ ಬಿ ಅವರ ಪ್ರಿಟಿ ಆಲ್ ಸೆಟ್ ಪ್ಯಾಲೆಟನ್ನು ಯೂಸ್ ಮಾಡಿ ಒಂದು ಲೈಟ್ ಬ್ಲೂ ತಗೊಂಡು ಈ ರೀತಿ ನಾನು ನನ್ನ ಕ್ರೀಸಲ್ಲಿ ಹಾಗೆ ನನ್ನ ಟ್ರಾನ್ಸಿಷನ್ನಲ್ಲಿ ನಾನು ಬ್ಲೆಂಡ್ ಮಾಡ್ಕೋತೀನಿ. ಇದೇ ರೀತಿ ನನ್ನ 2 ಐಲಿಡ್ಸ್ ಮೇಲೆ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನನ್ನ ಟ್ರಾನ್ಸಿಷನ್ನ ಕ್ರಿಯೇಟ್ ಮಾಡ್ಕೊತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಡಾರ್ಕ್ ಬ್ಲೂ ಕಲರ್ನ ತಗೊಂಡು ನನ್ನ ಔಟರ್ ವಿ ಜೊತೆಗೆ ನನ್ನ ಕ್ರೀಸಲ್ಲಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಒಂದು ಡೆಪ್ತಿಂದ ಒಂದು ಸಾಫ್ಟ್ ಟ್ರಾನ್ಸಿಷನ್ ಕೊಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಈ ರೀತಿ ನೀಟಾಗಿ ನನ್ನ ಕ್ರೀಸಲ್ಲಿ ಹಾಗೆ ಔಟರ್ ವಿಗೆ ನಾನು ನನ್ನ ಡಾರ್ಕ್ ಬ್ಲೂ ಕಲರ್ನ ಬ್ಲೆಂಡ್ ಮಾಡ್ಕೋತೀನಿ. ನನ್ನ 2 ಐಲಿಡ್ಸ್ ಮೇಲೆ ಈ ರೀತಿ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದ ನಂತರ ಒಂದು ಸಿಲ್ವರ್ ಶೇಡನ್ನು ನನ್ನ ಸೆಂಟರ್ ಆಫ್ ದ ಐಲಿಡ್ಸಲ್ಲಿ ಮಾತ್ರ ನಾನು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ ನನ್ನ 2 ಐಲಿಡ್ಸ್ ಮೇಲೆ. ನೆಕ್ಸ್ಟ್ ನಾನಿಲ್ಲಿ ಮೆಬ್ಲಿನ್ ಅವರ ಒಂದು ವಾಟರ್ ಪ್ರೂಫ್ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ವಿಂಗ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಫೇವ್ರೆಟ್ ಲೈನಿಂಗ್ನ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಬೋಲ್ಡ್ ಐಲೈನರ್ನ ಡ್ರಾ ಮಾಡ್ಕೋತೀನಿ. ಈ ರೀತಿ 2 ಕಣ್ಗಳಿಗೂ ನಾನು ಐಲೈನಿಂಗ್ ಮಾಡ್ಕೊಂಡಿದ ನಂತರ ನಾನು ನನ್ನ ಡ್ರಾಪ್ ಶ್ಯಾಡೋನ ಕ್ರಿಯೇಟ್ ಮಾಡ್ಕೋತೀನಿ. ಇದಕ್ಕೆ ನಾನು ಒಂದು ಬ್ಲೂ ಕಲರ್ ಶೇಡ್ನ ತಗೊಂಡು ಈ ರೀತಿ ಕಣ್ಣಿನ ಕೆಳಗೆ ಈ ರೀತಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನಾನು ಯಾವುದೇ ರೀತಿ ಕಾಜಲ್ನ ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಬೇಕಿದ್ದಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ನನ್ನ ಫೇಸನ್ನು ಕಾಂಟೋರ್ ಮಾಡೋದಕ್ಕೆ ನಾನಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಕಾಂಟೋರ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಈ ರೀತಿ ಕಾಂಟೋರ್ ಮಾಡ್ಕೋತೀನಿ. ನನ್ನ ಚೀಕ್ ಬೋನ್ ಹತ್ರ ಹಾಗೆ ನನ್ನ ಜಾ ಲೈನ್ಸ್, ನನ್ನ ಫೋರ್ ಹೆಡ್ ಎಡ್ಜಸ್ಗೆ ಹಾಗೆ ನನ್ನ ನೋಸ್ಗೆ ನಾನು ಕಾಂಟೋರ್ನ ಮಾಡ್ಕೋತೀನಿ. ನಂತರ ನಾನು ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷ್ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನನ್ನ ಫೇಸ್ಗೆ ಬ್ಲಷನ್ನು ಅಪ್ಲೈ ಮಾಡ್ಕೋತೀನಿ. ಈ ರೀತಿ ಸ್ಮೈಲ್ ಮಾಡ್ತಾ ನಾನು ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಮತ್ತೆ ನನ್ನ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ಮೇಕಪ್ ಪ್ರಾಡಕ್ಟ್ಸನ್ನು ನೀಟಾಗಿ ನನ್ನ ಫೇಸ್ ಮೇಲೆ ಸೆಟ್ ಮಾಡ್ಕೊಳ್ಳೋದಕ್ಕೆ. ಈ ರೀತಿ ಒಂದೊಂದೇ ಲೇಯರನ್ನು ನಾವು ಸೆಟ್ಟಿಂಗ್ ಸ್ಪ್ರೇಯಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಮೆಬಿಲಿನ್ ಅವರ ಒಂದು ವಾಟರ್ ಪ್ರೂಫ್ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಜಿಗ್ಜಾಗ್ ಮೋಷನಲ್ಲಿ ನೀಟಾಗಿ ನನ್ನ ಅಪ್ಪರ್ ಹಾಗೆ ಲೋವರ್ ಲ್ಯಾಶಸ್ಗೆ ಅಪ್ಲೈ ಮಾಡ್ಕೋತೀನಿ. ನೆಕ್ಸ್ಟ್ ನಾನಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಲಿಪ್ ಲೈನರ್ನ ಯೂಸ್ ಮಾಡಿಕೊಂಡು ನನ್ನ ಲಿಪ್ಸ್ನ ಈ ರೀತಿ ಲೈನ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಮಾರ್ಸ್ ಅವರ ಬೆರಿ ಬ್ರೇವ್ ಶೇಡ್ನ ನನ್ನ ಲಿಪ್ಸ್ಗೆ ಅಪ್ಲೈ ಮಾಡ್ಕೋತೀನಿ. ಸೊ ಮೇಕಪ್ ಆಲ್ಮೋಸ್ಟ್ ಮುಗ್ದಿದೆ. ಈಗ ನಮ್ಮ ಮೇಕಪ್ನ ಟೆಸ್ಟ್ ಮಾಡೋಣ, ವಾಟರ್ ಪ್ರೂಫ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ನನ್ನ ಸ್ಪ್ರೇ ಬಾಟಲಲ್ಲಿ ನಾನು ವಾಟರ್ನ ಇಟ್ಕೊಂಡಿದ್ದೆ ಆಲ್ರೆಡಿ. ಸೊ ಅದನ್ನು ನಾನು ಈ ರೀತಿ ಸ್ಪ್ರೇ ಮಾಡ್ಕೋತೀನಿ. ಸೊ ನಾನು ಒಂದು ಕೋಟನ್ನು ಅಪ್ಲೈ ಮಾಡಿದ್ದೀನಿ. ನೋಡೋಣ ಮೇಕಪ್ ಏನಾದರೂ ಡಿಸ್ಟರ್ಬ್ ಆಗುತ್ತಾ ಅಂತ ಹೇಳಿ. ಸೊ ಈಗ ನಾನು ನನ್ನ ನೆಕ್ಸ್ಟ್ ಲೇಯರ್ ಆಫ್ ವಾಟರ್ನ ಸ್ಪ್ರೇ ಮಾಡ್ಕೋತೀನಿ. ನೀವೇ ನೋಡ್ತಾ ಇದ್ದೀರಾ, ಇನ್ನೂ ಮೇಕಪ್ ಏನೂ ಡಿಸ್ಟರ್ಬ್ ಆಗಿಲ್ಲ. ಸೊ ಮತ್ತೊಂದು ಲೇಯರ್ನ ಟ್ರೈ ಮಾಡೋಣ. ಸೊ ಮತ್ತೆ ನಾನು ನನ್ನ ವಾಟರ್ನ ಈ ರೀತಿ ಸ್ಪ್ರೇ ಮಾಡ್ಕೋತೀನಿ.
ಸೊ ನೋಡಿದ್ರಲ್ಲ, ಮೇಕಪ್ ಯಾವುದೇ ರೀತಿ ಡ್ರಿಪ್ಪಿಂಗ್ ಆಗ್ತಾ ಇಲ್ಲ, ಸ್ಲಿಪ್ ಆಗ್ತಾ ಇಲ್ಲ ಅಥವಾ ಮೆಲ್ಟ್ ಆಗ್ತಾ ಇಲ್ಲ. ಸೊ ನೀವೇ ನೋಡಿದ ಹಾಗೆ ನಮ್ಮ ಮೇಕಪ್ ಯಾವುದೇ ಒಂದು ವಾಟರ್ಗೆ ಡಿಸ್ಟರ್ಬ್ ಆಗಲಿಲ್ಲ. ಈಗ ರೈನಿ ಸೀಸನ್ ಶುರು ಆಗ್ತಿರೋದ್ರಿಂದ ನೀವು ಈ ಮೇಕಪ್ನ ವೇರ್ ಮಾಡಿಕೊಂಡು ಮಳೆಯಲ್ಲಿ ಹೋದ್ರೂ ಕೂಡ ನಿಮ್ಮ ಮೇಕಪ್ ಬಂದು ಡಿಸ್ಟರ್ಬ್ ಆಗಲ್ಲ. ನೀವು ವಾಟರಲ್ಲಿ ಫೋಟೋಶೂಟ್ಸ್ ಮಾಡುವಾಗ ಅಥವಾ ಸ್ವಿಮ್ ಮಾಡುವಾಗ ನಿಮಗೆ ಮೇಕಪ್ ಬೇಕು ಅಂತ ಹೇಳಿದಾಗ ಇದನ್ನು ನೀವು ಧಾರಾಳವಾಗಿ ಟ್ರೈ ಮಾಡ್ಬೋದು. ನಿಮ್ಮ ಹತ್ರ ಇರೋ ಯಾವುದೇ ಫೌಂಡೇಶನ್ನ ನೀವು ಯೂಸ್ ಮಾಡಿ ವಾಟರ್ ಸ್ಪ್ರೇ ಟೆಕ್ನಿಕ್ನ ನೀವು ಫಾಲೋ ಮಾಡಿಕೊಂಡು ಈ ರೀತಿ ಒಂದು ವಾಟರ್ ಪ್ರೂಫ್ ಮೇಕಪ್ನ ಈಸಿಯಾಗಿ ಅಚೀವ್ ಮಾಡ್ಬೋದು. ಒಂದು ಕ್ವಿಕ್ ರೀಕ್ಯಾಪ್ ಕೊಡೋದಾದರೆ, ನಮ್ಮ ಮೇಕಪ್ನ ಮಧ್ಯದಲ್ಲಿ ನಾವು ಸೆಟ್ಟಿಂಗ್ ಸ್ಪ್ರೇನ ಆಗಾಗ ಯೂಸ್ ಮಾಡಬೇಕಾಗತ್ತೆ ಲೇಯರ್ಸ್ಗಳ ಮಧ್ಯ. ಹಾಗೆ ನಮ್ಮ ಮೇಕಪ್ ಪ್ರಾಡಕ್ಟ್ಸನ್ನು ಜೆಲ್ ಅಥವಾ ವಾಟರ್ ಬೇಸ್ಡ್ ಅಥವಾ ಸಿಲಿಕಾನ್ ಬೇಸ್ಡಲ್ಲಿ ಚೂಸ್ ಮಾಡಬೇಕಾಗತ್ತೆ. ಹಾಗೆ ಪೌಡರಿಂದ ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ವಾಟರ್ ಸ್ಪ್ರೇ ಟೆಕ್ನಿಕ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಚಾನಲಲ್ಲಿ ಮತ್ತಷ್ಟು ವಿಡಿಯೋಸ್ ಇದೆ, ಅದನ್ನು ಕೂಡ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.